ಮಕ್ಕಳು ಎದುರಾಗ ಹೆಚ್ಚದ್ರಿ ಅದನ್ನ ಹೇಳ ಮೊದಲು. ನೀವು ಗಪ್ಪಿಲ್ಲ ಮತ್ತೆ ನಾನು ಏನು ಅರೇಂಜ್ ಮಾಡಿದ್ರೆ ಏನದ ಅಂತೇಳಿ ನೀವು ಮಾತಾಡೋಕೆ ಟೈಮ್ ಕೊಡ್ರಿ. ಇವತ್ತೊಂದು ದಿನ ತಗೊಂಡ್ಬಿಡು ಬ್ಯಾಂಕ್ ಇವತ್ತೆಲ್ಲ ನಮ್ದವ ಹೆಣ್ಮಕ್ಳು ಹೆಣ್ಮಕ್ಳು ಚಪ್ಪಾಳೆ ಹೊಡೀರಿ. ಮುಂದೆ ಬಾ ಮಕ್ಕಳು ಹುಡುಗರು ಆಗುತ್ತೆ. ಅವರು ರೈಟ್ ಸೈಡ್ ಅಲ್ಲ, ನಾವು ಲೆಫ್ಟ್ ಸೈಡ್ ಅದೀವಿ. ಚಪ್ಪಾಳೆ ಹೊಡೆದ್ರೆ ಎಲ್ಲರೂ ಇನ್ನೊಂದು ಜೋರಾಗಿ ಹೊಡೀರಿ, ಅವ್ರ ಕಿವಿ ಏನೋ ಕೇಳಿಲ್ಲ. ಬಿಡ್ರಿ ಮುಂದೆ ರೊಟ್ಟಿ ಬಡಿದಿರ್ತದೆ ಏನ್ ಮಾಡ್ಕೊತೀರಿ. ಯಾರಿಗೋಸ್ಕರ ಬಡಿತೀವಿ ರೊಟ್ಟಿ? ನಿಮ್ಗೋಸ್ಕರನೇ ಬಡಿಯೋದು. ನೀವು ಹೌದು ಮತ್ತೆ ನಿಮ್ಮ ಸಲುವಾಗಿ ನಂಬಿದ್ರೆ ಎಗ್ರೈಸ್ ಅಂಗಡಿಗಳು ಎದಕ್ಕೆ ಬರ್ತಿದ್ರು ರೋಡ್ ದಂಡಿಗೆ ಎಲ್ಲ ಕೈ ಕುಡಾಕತ್ತಿರ್ತ ಎಗ್ರೈಸ್ ಅಂಗಡಿಗಳಿಗೆ ವಿದ್ಯುತ್ ಒಳಗೆ ಹಂಗಲ್ರಿ ಸರ್. ಮತ್ತೆ ಹೆಂಗ್ರಿ ಮೇಡಮ್ ಅವ್ರ ಹೊಟ್ಟಿ ಪಾಡ್ಗೋಸ್ಕರ ಮಾಡ್ಕೊಂಡಾರೆ ಅವನ್ನೆಲ್ಲ. ಹಂಗ ನಾವ ನಿಮ್ಗೆ ಹೊಟ್ಟಿ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಗೆ ಅಲ್ಲಿ ಬಂದ್ ತಿನ್ಲಿ ಅಂತ ಮಾಡಿಲ್ಲ ಅವ್ರು. ಮತ್ತೆ ಎದಕ್ ಮಾಡ್ಯಾರ ನಮಗೂ ಕೊಡ್ತಾರೆ. ಅಲ್ವಾ ನೀವು ಅಡಿಗೆ ಮಾಡ್ಕೋತ ಮೂರ್ ರೊಟ್ಟಿ ನೀವು ನುಂಗಿರ್ತೀರಿ. ಗಂಡು ಬರೋಣ ನಾವು ಊಟ ಮಾಡಿಲ್ಲ ಅಂತ ಹೇಳ್ತೀರಿ ನೀವು. ಮಾತಾಡ್ತೀರಿ ಅಲ್ಲಿ ಎದ್ರಾಗ ಹೆಚ್ಚದಿರಿ ಅದನ್ನ ಹಚ್ಚಿರಿ ನೀ ಎಲ್ಲರಿಗೂ ಒಂದೇ ಹೂವು ಹಿಡಿದು ಬಿಟ್ಟೆ. ಯಾವ ಸಕ್ಸಸ್ ಹಾಕೋದಕ್ಕಂತೀವಿ ನಾವು ಹೆಣ್ಮಕ್ಳು ಎದ್ರಾಗೂ ಕಮ್ಮಿ ಇಲ್ಲ. ಹೌದು ನೋಡಿ ಓದಿದ್ರೆ ಹಾರು ಹಾಕಿ ಎದ್ರಾಗೂ ಕಮ್ಮಿ ಇದ್ವಿ. ಮನೆಯಾಗ ಸಿಟ್ಟು ಪ್ರಗತಿಲ್ಲ ಹಿಡಿ ಕಂಡಿಲ್ಲ ಇವಿ ಎದ್ರಾಗ ಹೆಚ್ಚದಿ ಹೇಳಿ ಹೇಳ. ಎದ್ರ ಮೇಲೆ ನಿಂತ್ರೆ ನೀವು? ನಾ ಎದ್ರನ್ನ ಸ್ಟೇಜ್ ಮ್ಯಾಗ ನಿಂತೀನಿ. ಸ್ಟೇಜ್ ಎದ್ರ ಮೇಲೆ ನಿಂತೆ? ಸುದೀಪನ ಎದ್ರ ಬಂದಿದ್ದ ತವನ ಭೂಮಿ ಮ್ಯಾಗ ನಿಂತ ತಮ್ಮ ಹೇಳ್ದ ನೋಡಿ. ಭೂಮಿ ಒಂದು ಹೆಣ್ಣು. ಭೂಮಿ ಇಲ್ಲಂದ್ರೆ ಎಲ್ಲಿ ಇರ್ತಿದ್ರಿ? ಎಲ್ಲಿ ನಿಂತ್ಕೋತಿದ್ರಿ ನೀವೆಲ್ಲ? ಎಲ್ಲಿ ಕುಂಡಿರ್ತಿದ್ರಿ? ಅಲ್ಲಿ ಸಾಹಿತ್ಯ ಎಟ್ಟು ಓದ್ಯಾಳ ಒಬ್ಬ ಹಿರಿಯ ಆಸಂಗಿ ಪೀಲಿ. ಪ್ರತಿ ವರ್ಷ ಇವ್ರಿಗೆ ಕರೆಸ್ತಾರ ಅಂದ್ರೆ ಭಾಷಾಣಿ ಅದರ ಜನ ತಿಳ್ಕೊಂಡು ಮಾತಾಡ. ಭೂಮಿ ಒಂದು ಹೆಣ್ಣು, ಎಲ್ಲರಿಗೂ ಗೊತ್ತೈತಿ ಭೂಮಿಗೆ ಹೆಣ್ಣಿಗೆ ಹೋಲಿಸ್ತಾರ ಅಂತೇಳಿ. ಆದ್ರೆ ಭೂಮಿ ಹಸಿರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ್ ಅನ್ನಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಭೂಮಿ ಅಂತ ಏನು ನಡೆಯಂಗಿಲ್ಲ. ಅದನ್ನ ಲಕ್ಷಿಟ್ಕೊಂಡು ಮಾತಾಡ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ನಾವಿನ್ನ ಸೋಲ್ ಒಪ್ಕೊಳಂಗಿಲ್ಲ ಅಷ್ಟ್ ಜಲ್ದಿ. ಹೌದು ಹೌದು. ನೀರ್ ಕುಡಿತೀರಲ್ಲ ದಿನ? ಆ ನೀರು ಗಂಗಾ ಅಂತಾರ ಅದಕ್ಕೆ. ಹೌದು ಗಂಗಾ. ಅದು ಒಂದು ಹೆಣ್ಣು. ಆ ಗಂಗಾ ನಮ್ಮ ಅಪ್ಪ ತೆಲಿ ಮ್ಯಾಗ ಇಟ್ಕೊಂಡ ಗಂಗಾ ಅಷ್ಟೇ ಯಾಕೆ ನಿಮ್ಮ ಹೋಗಿ ಗಂಗಾನ ತೆಲಿ ಮ್ಯಾಗ ನಮ್ಮ ಅಪ್ಪ ಚಂದ್ರಮದ ನೋಡ್ಕೊಂಡು ಹೋಗ್ಬಿಟ್ಟು ಚಂದ್ರಮನ್ ಮೇಲೆ ಬರ್ತಾಳ ಗಂಗಾ. ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲ ಒಡ್ಡಾಗ ಹೆಣ್ಣು ಬರ್ತಾಳೆ. ನಾನು ನೋಡಿದ್ದೀನಿ. ನಿಮ್ ಇಷ್ಟೆಲ್ಲ ಮಾತಾಡ್ತೀರಿ ನೀವು? ಹ್ಞೂನ್ರಿ. ಇಷ್ಟೆಲ್ಲ ಮಾತಾಡಕ್ ಕಾರಣ ಯಾರು ಗೊತ್ತೇನ? ಯಾರು? ತಾಯಿ. ನಿಮ್ಮನ್ನ ತಾಯಿ ಹಡ್ದಿಲ್ಲ ಅಂದ್ರೆ ನೀವೆಲ್ಲ ಬರ್ದಿದ್ರಿ. ಪೂರ್ತಿ ಜೀರ್ಗಕ್ಕೆ ಬೇಕಪ್ಪ ಅಪ್ಪಿ. ನಮ್ಮವನು ನಮ್ಮ ಚಿಗವನು ಇದೆ ಊರಕ್ಕಿನಿ ಇಲ್ಲ ಅನ್ನಂಗಿಲ್ಲ. ಇವತ್ತು ಗಂಡ್ಮಕ್ಳು ಮರ್ಯಾದೆ ಪ್ರಶ್ನೆ. ಇವತ್ತು ನಾನು ಗಂಡ್ಮಕ್ಳ ಪರವಾಗಿ ನಿಂದಿರ್ಬೇಕ. ಅವು ಹಡದಾಳಂತೇಳಿ ನಾವು ಹುಟ್ಟಿ ಅಂತೇಳಿ ನೀ ಸಾಹಿತ್ಯಿಕವಾಗಿ ಮಾತಾಡೋದೇ ಖರೆ ಇದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮವು ಹಡದ ಅಂತೇಳ ಬೇಕಲ್ಲ ಅಪ್ಪ ಬೇಕದ ನಮ್ಮ ಮಕ್ಕಳೇ ಬೇಕ. ಚೇಣಿ ಮ್ಯಾಂಗೋ ಕಟ್ಬೇಕು. ಇವಾಗ ನಗುತ್ತಾಳ. ಸರ್ ನೀವು ನಿಮ್ ಜಾತ್ರೆ ಕರ್ಸಿದ್ರಿ ಸರ್, ಅದನ್ನ ಹಾಕೊಂಡಿರೋದು. ಹೋಗ್ಲಿ ಬಿಡ್ರಿ. ಹಿರಿಯ ಅಸಂಗಿಗೆ ಶೋಕ್ ಬಂದೇವಲ್ಲ ನಾವು. ಶೋಕ್ ಮುಗ್ದಿಂದ ಕಮಿಟಿಯವರ ರೊಕ್ಕ ಕೊಡ್ತಾರೆ. ಇಲ್ಲ ಸುಭಾಷ್ ಅವ್ರನ್ನ ಫೋನ್ ಪೇ ಮಾಡ್ತೀನಿ ಅಂತೇಳಿ. ಫೋನ್ ಪೇ ಮಾಡಿದ್ರು ಅದು ರೊಕ್ಕನೇ ಇಲ್ರಿ. ಏನೀಗ ನಿನ್ನ ಅರ್ಥ? ಹೌದು, ರೊಕ್ಕಗ ಲಕ್ಷ್ಮಿ ಅಂತಾರೆ ಎಲ್ಲಾರು. ನಾನೇನು ಅನ್ನಂಗಿಲ್ಲ ಯಾರು. ದುಡ್ಡು ಇದ್ರೆ ದುನಿಯಾ ಮೇಲೆ. ಹೌದು, ರಾಕಿದ್ರೆ ಎಲ್ಲ ನಡೆದದ. ಲಕ್ಷ್ಮಿ ಅಂದ್ರೆ ಹೆಣ್ಮಗಳ ಅಂದ್ರೆ ಹೆಚ್ಚು. ಅವಿ ಆ ಲಕ್ಷ್ಮಿ ಆ ದುಡ್ಡಿನೊಳಗ ನಮ್ಮ ಅಪ್ಪ ಗಾಂಧೀಜಿ ಕೂತ ನೋಡೋದು ಬರೀ. ಗಾಂಧೀಜಿ ಇಲ್ಲಂದ್ರೆ ಎಲ್ಲಿ ವ್ಯಾಲ್ಯೂ ಇರ್ಬೇಕು? ನಾವು ಮಾಡಿದ್ದು ತಮಾಷೆಗೋಸ್ಕರ, ತಮ್ಮ ಖುಷಿಗೋಸ್ಕರ. ತಂದಿನೂ ಅಷ್ಟೇ, ತಾಯಿನೂ ಅಷ್ಟೇ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಬಹುದು. ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ. ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ. ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವರು ಎಲ್ಲಿ ಸಿಗುದಿಲ್ಲ. ತಂದೆ ತಾಯಿನ ಪ್ರೀತಿಸ್ರಿ, ಗೌರವಿಸ್ರಿ, ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಇವತ್ತು ತಾಯಿ ಮುಂದೆ ಕಾಣೋ ಜಗತ್ತನ್ನ ಮಗನನ್ನ ಬಗಲಾಕೊಂಡು ಮುಂದೆ ಕಾಣೋ ಜಗತ್ತನ್ನ ತೋರಿಸಿದ್ರ ತಂದೆಯಾದವನು ಮುಂದೆ ಕಾಣಾರಂತ ಜಗತ್ತನ್ನ ಹೆಗಲ ಮೇಲೆ ಕುಂದಿಸ್ಕೊಂಡು ತೋರಿಸ್ತಾನ. ಜೋರಾದ ಚಪ್ಪಾಳೆ ಬರ್ಲಿ. ತಂದೆ ತಾಯಿನ ಪ್ರೀತಿಸೋಣ, ಗೌರವಿಸೋಣ ಅಂತ ಹೇಳ್ತಾ ಈಗ ಮಂಜು ಕುಕ್ನೂರವರು ಹಾಗೆ ಪ್ರಿಯಾಜಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಈಗ ಕೇಳಿ ಆನಂದ.
ಹೌದು